ನಮಸ್ಕಾರ ಎಲ್ಲರಿಗೂ ಬೋಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನಿನ್ನೆಯಿಂದ ಸಿಕ್ಕಾಪಟ್ಟೆ ಚರ್ಚಲ್ಲಿರುವಂಥ ಮ್ಯಾಟ್ರು ಕ್ರಿಕೆಟ್ ಜಗತ್ತಲ್ಲಿ ಯಾವುದು ಅಂತ ಅಂದರೆ ಅದು ಡಿವೋರ್ಸ್ ರಿಲೇಟೆಡು. ನಮ್ಮ ಚಾಲ್ ಮತ್ತು ಧನಶ್ರೀ ಅವರು ಇಬ್ಬರು ಡಿವೋರ್ಸ್ ಮಾಡ್ಕೊತಾ ಇದ್ದಾರಂತೆ. ಹಂಗಾಗ್ತಿದೆ ಅಂತೆ, ಹಿಂಗಾಗ್ತಿದೆ ಅಂತ ರೂಮರ್ಸ್, ಸ್ಪೆಕ್ಯುಲೇಷನ್ಸ್ಗಳು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿದೆ. ಇವತ್ತು ಚಾಲ್ ಅವರು ಕೂಡ ಒಂದು ಕ್ರೀಪಿ ಪೋಸ್ಟ್ನ ಹಾಕ್ಕೊಂಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಲಿ. ಇನ್ಫ್ಯಾಕ್ಟ್ ನೆನ್ನೆ ಹಾಕೊಂಡಿರುವಂಥದ್ದು, ನೆನ್ನೆ ಸಾಯಂಕಾಲ. ಸೊ ಹೋಗಿ ಚೆಕ್ಔಟ್ ಮಾಡಿದ್ರೆ ಚೆಕ್ಔಟ್ ಮಾಡಿ ಅವ್ರು ಹಾಕೊಂಡಿರೋ ಪೋಸ್ಟ್ ಹೆಂಗಿದೆ ಅಂತಂದರೆ, ಹಾರ್ಡ್ ವರ್ಕ್ ಸ್ಪಾಟ್ಲೈಟ್ಸ್ ದ ಕ್ಯಾರೆಕ್ಟರ್ ಆಫ್ ಪೀಪಲ್. You know your journey, you know your pain, you know what all you have done to reach here. ಏನೇನು ಮಾಡಿದೆ ಅಂತ ನನಗೆ ಗೊತ್ತು, ಏನೇನು ಮಾಡಿದ್ದೀನಿ, ಏನೇನು ಹಾಕ್ತಿದೆ, ಒಂಥರ ಏನೇನೋ ಹಾಕಿದ್ರೆ ಒಬ್ರು ಒಂಥರ ಬಂದುದೆಲ್ಲ ಹಾಕಿದ್ದಾರೆ. ಒಂಥರ ಪಕ್ಕಾ ಕ್ಲಾರಿಟಿ ಸಿಗೋದಿಲ್ಲ, ಒಟ್ಟು ಕ್ರೀಪಿಯಾಗಿ ಹಾಕಿದ್ದಾರೆ, ಇದಂತೂ ಗೊತ್ತಾಗ್ತಾ ಇದೆ. ಯು ಸ್ಟ್ಯಾಂಡ್ ಟಾಲ್, ಯು ಹ್ಯಾವ್ ವರ್ಕ್ಡ್ ವಿತ್ ಆಲ್ ಯುವರ್ ಸ್ವೆಟ್ ಟು ಮೇಕ್ ಯುವರ್ ಫಾದರ್ ಆ್ಯಂಡ್ ಯುವರ್ ಮದರ್ ಪ್ರೌಡ್. ಸೊ ಇದು ನಿಮ್ಮ ಅಪ್ಪ ಅಮ್ಮನ ಹೆಮ್ಮೆ ಪಡಿಸೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ಯಾ ಗುರು ನೀನು ಅನ್ನೋ ಹತ್ರ ಹಾಕೊಂಡಿದ್ದಾರೆ. ಕೀಪ್ ಸ್ಟ್ಯಾಂಡಿಂಗ್ ಟಾಲ್ ಲೈಕ್ ಎ ಪ್ರೌಡ್ ಸನ್ ಆಲ್ವೇಸ್. ಅಪ್ಪ ಅಮ್ಮನಿಗೆ ನೀನು ತಲೆ ಎತ್ತೋವಂಥ ಮಗ ಆಗಬೇಕು, ಯಾವಾಗಲೂ ತಲೆ ತಗ್ಸೋಂಥ ಮಗ ಆಗಬಾರ್ದು. ಅಂದರೆ ಅಪ್ಪ ಅಮ್ಮನ ಜೊತೆಗೆ ಇರಬೇಕು ಗುರು ನೀನು ಯಾವಾಗಲೂ ಅನ್ನೋ ಥರ ಪೋಸ್ಟ್ನ ಹಾಕ್ಕೊಂಡಿದ್ದಾರೆ. ಸೊ ಇದು ಕ್ರೀಪಿ ಆಗಿದೆ. ಇದು ಯಾರಿಗೂ ಏನೋ ಹೇಳೋದಕ್ಕೆ ಅಂತ ಹೊರಟಿದ್ದಾರೆ, ಜನಕ್ಕೆ ಹೇಳಬೇಕು ಅಂತ ಹೊರಟಿದ್ದಾರೋ ಅಥವಾ ಇವರಿಗೆ ಧನಶ್ರೀ ಅವ್ರಿಗೆ ಹೇಳೋದಕ್ಕೆ ಹೊರಟಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಅಂತ ಅಂದರೆ ಸೀನ್ ಏನಾಯಿತು ಅಂದರೆ, ಫಸ್ಟು ಇಬ್ಬರು ಅನ್ಫಾಲೋ ಮಾಡ್ಕೊಂಡಿದ್ದಾರೆ. ಇಬ್ಬರು ಅವರವ್ರ ಅಕೌಂಟ್ನ ಅನ್ಫಾಲೋ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಪೋಸ್ಟ್ಗಳನ್ನೂ ಕೂಡ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಈ ಸೀನು ಸ್ಟಾರ್ಟ್ ಆಗಿದ್ದು. ರೂಮರ್ಸ್ಗಳು, ಸ್ಪೆಕ್ಯುಲೇಷನ್ ಸ್ಪ್ರೆಡ್ ಎಲ್ಲಿಂದ ಆಯಿತು ಅಂತಂದರೆ ಇಲ್ಲಿಂದನೇ ಆಗಿದ್ದು. ಏನಕ್ಕೆ ಅನ್ಫಾಲೋ ಮಾಡಿದ್ರು? ಗಂಡ ಹೆಂಡತಿ ಆಗಿರುವಂಥವ್ರು ಏನಕ್ಕೆ ಅನ್ಫಾಲೋ ಮಾಡಿದ್ರು? ಏನಾದ್ರು ಡಿಸ್ಪ್ಯೂಟ್ ಆಗಿರುತ್ತಾನೆ ಅನ್ಫಾಲೋ ಮಾಡುವಂಥದ್ದು. ಇವರೇನು ಲವರ್ಸ್ ಆಗಲಿ ಅನ್ಫಾಲೋ ಮಾಡ್ಬಿಟ್ಟು ಮತ್ತೆ ಫಾಲೋ ಮಾಡ್ಕೊಳ್ಳೋದಕ್ಕೆ? ಗಂಡ ಹೆಂಡತಿ ಆಗಿರುವಂಥವ್ರು ಏನೋ ಅನ್ಫಾಲೋ ಹೊಡಿತಾರೆ ಆ್ಯಂಡ್ ಪೋಸ್ಟ್ಗಳನ್ನ ಏನಕ್ಕೆ ಡಿಲೀಟ್ ಮಾಡ್ತಾರೆ? ಏನೋ ಡಿಸ್ಪ್ಯೂಟ್ ಆಗಿದೆ. ಇದನ್ನ ಬೇಜಾನ್ ಕ್ರಿಕೆಟರ್ಸ್ಗಳನ್ನ ರೀಸೆಂಟಾಗಿ ನೋಡ್ಬಿಟ್ಟಿದ್ದೀವಿ. ಫಾರ್ ದಟ್ ಮ್ಯಾಟರ್ ಹಾರ್ದಿಕ್ ಪಾಂಡ್ಯ ಅವರ ಇಶ್ಯೂ ತೊಗೋಬೋದು. ಅಂದರೆ ಅವರೇನು ಅನ್ಫಾಲೋ ಎಲ್ಲ ಮಾಡ್ಕೊಂಡು ಈ ಥರ ಎಲ್ಲ ಮಾಡಿಲ್ಲ, ಇನ್ನೂ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವ್ರು ಅವ್ರನ್ನ ಫಾಲೋ ಮಾಡಿದ್ರು, ಇವರು ಅವ್ರನ್ನ ಫಾಲೋ ಮಾಡಿದ್ದಾರೆ ಆ್ಯಂಡ್ ಪೋಸ್ಟ್ಗಳನ್ನೆಲ್ಲ ಡಿಲೀಟ್ ಮಾಡುವಂಥದ್ದೆಲ್ಲ ಅಂಥ ಮಟ್ಟಿಗೆ ಏನೂ ಮಾಡಿಲ್ಲ. ಸೊ ಇವ್ರು ನೋಡಿದ್ರೆ ಹಿಂಗೆ ಮಾಡ್ಕೊಂಡಿದ್ದಾರೆ. ಇನ್ನು ಡಿವೋರ್ಸ್ ರಿಲೇಟೆಡು ಯಾವುದೇ ಅಫಿಷಿಯಲ್ ಅಪ್ಡೇಟ್ ಅಂತೂ ಇವರು ಕೊಟ್ಟಿಲ್ಲ ಆ್ಯಂಡ್ ಅವರು ಕೊಟ್ಟಿಲ್ಲ. ಆ್ಯಂಡ್ ಅವ್ರದ್ದು ಗೊತ್ತಿರೋ ಹಾಗೆ ನಿಮಗೆ ನಾನು ಇವ್ರು ಮದುವೆ ಆಗಬೇಕಾದ್ರೆ ಅಂದ್ಕೊಂಡೆ ಏನೋ ಇದು ಸೀನ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ, ಪಕ್ಕ ಇದು ಹಾಗೆ ಆಗುತ್ತೆ ಅಂತ. ಅವ್ರು ಇವ್ರ ಜೊತೆ ಬಿಟ್ಟು ಊರಲ್ಲಿರೋ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡೋದನ್ನ ನೀವು ಕೂಡ ನೋಡಿರ್ತೀರ. ಸೊ ಇದೇ ಏನೋ ಒಂದು ದೊಡ್ಡ ಇಶ್ಯೂ ಆಗಿರೋ ಥರ ಕಾಣಿಸ್ತಾ ಇದೆ. ಚಹಲ್ ಅವರು ಯಾಕೋ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿರೋ ಥರ ಕಾಣಿಸ್ತಿದೆ. ಆ್ಯಂಡ್ ನಿನ್ನೆಯಿಂದ ಒಂದು ವಿಡಿಯೋ ಕೂಡ ಸರ್ಕ್ಯುಲೇಟ್ ಆಗ್ತಿದೆ. ಅವ್ರು ಕುಡ್ಕೊಂಡು ತೇಲಾಡ್ಕೊಂಡು ತೂರಾಡ್ಕೊಂಡು ಬರ್ತಾ ಇರುವಂಥದ್ದು, ಕಾರಲ್ಲಿ ಕೂತ್ಕೊಳ್ಳೋವಂಥದ್ದು. ಸೊ ಅದು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಇವತ್ತಿಂದೋ ನೆನ್ನೆದೋ ಅಥವಾ ಹಿಂದೆ ಯಾವಾಗನಾಗಿದ್ದು ವಿಡಿಯೋನೋ ಗೊತ್ತಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಟ್ರೆಂಡ್ ಮಾಡ್ತಿದ್ದಾರೆ ಅಂತಂದರೆ, ಅದು ರೀಸೆಂಟ್ ವಿಡಿಯೋನ ಯಾವುದೋ ಅಂತ ಪ್ರಿಸೈಸಾಗಿ ಗೊತ್ತಿಲ್ಲ ಗುರು, ತೂರಾಡ್ಕೊಂಬರ್ತಾ ಇರೋದು ಕುಡಿದ್ಬಿಟ್ಟು ಪ್ರಿಸೈಸಾಗಿ ಹೇಳ್ತಾ ಇದ್ದೀನಿ. ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಟ್ರೆಂಡ್ ಮಾಡ್ತಿದ್ದಾರೆ ಅಂತಂದರೆ ಅದನ್ನು ಚಹಲ್ಲು ಇವ್ರನ್ನ ಬಿಟ್ಬಿಟ್ಟಿದ್ದಾರೆ, ಧನಶ್ರೀ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ಇವ್ರನ್ನ ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ಚಹಲ್ಲು ಕುಡ್ಕಾಗ್ಬಿಟ್ಟವ್ರೆ, ಕುಡಿಯೋ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ, ತೂರಾಡ್ತವ್ರೆ ನೋಡ್ರಿ ಅನ್ನೋ ಥರ ಸೋಷಿಯಲ್ ಮೀಡಿಯಾ ಅದನ್ನು ಪೋರ್ಟ್ರೇ ಮಾಡ್ತಿದೆ. ಬಟ್ ಅದು ವಿಡಿಯೋ ಯಾವಾಗ ತೆಗ್ದಿರೋದು ಅಂತ ಗೊತ್ತಿಲ್ಲ, ಇವಾಗ ಟ್ರೆಂಡ್ ಆಗ್ತಿದೆ ಸಿಕ್ಕಾಪಟ್ಟೆ ಅದು. ನೋಡಿ ಗುರು, ಈ ಥರ ಆಗ್ತವೆ ಹಲವಾರು ಇನ್ಸಿಡೆಂಟ್ಗಳನ್ನ ನಾವು ನೋಡಿದ್ದೀವಿ. ಇವನ್ನೆಲ್ಲ ನೋಡ್ತವ್ರೆ ರಿಲೇಷನ್ಶಿಪ್ಗೆ ಹೋಗೋದಕ್ಕೆ ಅವನ ಅಜ್ಜಿ ಹೆವಿ ಭಯ ಆಗುತ್ತೆ ಗುರು. ಹುಡುಗಿರ್ಗಳನ್ನ ಈ ಕಾಲದಲ್ಲಿ ನೆನೆಸ್ಕೊಂಬಿಡ್ತು ಅಂತಂದರೆ ಅವನ ಅಜ್ಜಿ ಮೈಯೆಲ್ಲ ಕೊತ ನಂಗೆ ಕುದೀತಾ ಇರುತ್ತೆ. ಅಲ್ಲ ಗುರು, ಈ ಥರ ನಾವು ಮಾಡೋದು. ಇನ್ನೂ ಏನಾಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಆಗುತ್ತೆ. ಒಟ್ಟಿನಲ್ಲಿ ನಮಗಂತೂ ಗೊತ್ತು, ಇದು ನಾವು ಅವ್ರ ಮದುವೆ ಆಗ್ಬೇಕಾದ್ರೆ ಅಂದ್ಕೊಂಡಿದ್ದೆ ಏನಾರು ಒಂದು ಆಗುತ್ತೆ, ಇಷ್ಟಲ್ಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಆಗಿದೆ ಅಷ್ಟೇನೆ. ಚಾಲ್ ಅಂತ ಬಂದಾಗ ಶ್ರೇಯಸ್ ಅಯ್ಯರ್ ಮ್ಯಾಟ್ರು ಸಿಕ್ಕಾಪಟ್ಟೆ ಚರ್ಚೆಗೆ ಬರೋದು. ಚಾಲ್ ಧನಶ್ರೀ ಅಂತ ಮ್ಯಾಟ್ರು ಬಂದಾಗ ಶ್ರೇಯಸ್ ಅಯ್ಯರ್ ಮ್ಯಾಟ್ರು ಬೇಜಾನ್ ಸಲ ಬರೋದು. ಆ್ಯಂಡ್ ಇವರು ಪಂಜಾಬ್ ಕಿಂಗ್ಸ್ಗೆ ಪಿಕ್ ಆದ್ರಲ್ಲ, ಶ್ರೇಯಸ್ ಅಯ್ಯರು ಪಿಕ್ ಆದರು, ಇವರು ಕೂಡ ಪಿಕ್ ಆದ್ರು, ಚಾಲ್ ಅವರು ಕೂಡ ಪಿಕ್ ಆದರು. ಸೊ ಅವಾಗ ಧನಶ್ರೀ ಅವ್ರು ಏನು ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಅನ್ನೋದು ಕೂಡ ಎಲ್ಲರೂ ಕೂಡ ಒಂಥರ ಕ್ರೀಪಿಯಾಗಿ ಎಲ್ಲರೂ ಒಂಥರ ಅಜೀಬಾಗೆ ಮಾತಾಡೋರು. ಸೊ ಅದು ಇವರಿಗೆ ಫ್ರಸ್ಟ್ರೇಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಅದು ಮಾತ್ರ ಅಂತಲ್ಲ, ಬೇಜಾನ್ ಮ್ಯಾಟ್ರ್ಗಳಿರ್ಬೋದು ಒಳಗಡೆ ಏನಾಗಿತ್ತು ಅಂತ. ಏನೋ ನಾವು ಯಾವತ್ತೂ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಅದು ಇವತ್ತು ಸ್ವಲ್ಪ ಡಿಸ್ಪ್ಯೂಟ್ ಜಾಸ್ತಿ ಆಗಿದೆ ಅಷ್ಟೇ. ನೋಡೋಣ ಒಂದಾಗ್ತಾರ ಅಥವಾ ಡಿವೋರ್ಸ್ ತೊಗೊಂಡು ಸಪ್ರೇಟ್ ಆಗ್ತಾರ ಅಂತ. ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ಗಳನ್ನ ನೋಡ್ಬಿಟ್ಟಿದ್ದೀವಿ ಈ ಥರ ಡಿವೋರ್ಸ್ ಆಗಿ ಸಪ್ರೇಟ್ ಆಗಿರುವಂಥದ್ದನ್ನ. ನೋಡೋಣ ಅದೇನಾಗುತ್ತೆ ಅಲ್ಟಿಮೇಟ್ ಆಗಿ ಅಂತ. ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಬಂದಿಲ್ಲ. ಒಟ್ಟಲ್ಲಿ ಚಾಲ್ ಅಂತೂ ಕ್ರೀಪಿ ಪೋಸ್ಟ್ನ ಹಾಕೊಂಡಿದ್ದಾರೆ. ನಿಮಗೇನು ಅನ್ನಿಸ್ತಾ ಇದೆ? ನನಗಂತೂ ಅಯ್ಯೋ ಪಾಪ ಅಂತ ಅನ್ನಿಸ್ತಿದೆ ಗುರು ಚಾಲ್ನ ನೋಡ್ತು ಅಂತ. ಅಂದರೆ ಸಿಗೋಣ ಮುಂದಿನ ನೋಡಿದ್ರಿ. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಏನು ಅನಿಸ್ತಿದೆ ಅಂತ. ಬಾ.